ಇವತ್ತು ಈ ಸ್ವೀಟ್‌ನ ಹೆಲ್ದಿ ಮತ್ತೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ನಮ್ಮ ಕಡೆ ಕಾಜಾ ಅಂತ ಕರೀತಾರೆ. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಅರ್ಧ ಕಪ್‌ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾರ್ಮಲ್ ಆಗಿ ಈ ಸ್ವೀಟ್ ಪ್ರಿಪೇರ್ ಮಾಡೋದಕ್ಕೆ ಮೈದಾ ಹಿಟ್ಟನ್ನ ಉಪಯೋಗಿಸ್ತಾರೆ. ಮೈದಾ ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ ಅಲ್ವಾ? ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಇವತ್ತು ಈ ಸ್ವೀಟ್‌ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಚಮಚದಷ್ಟು ಬಿಳಿ ಎಳ್ಳು ಇದಕ್ಕೆ ಹಾಕಿದ್ದೀನಿ. ಹಾಗೇನೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ಅಂತ ಸ್ವಲ್ಪ ಉಪ್ಪನ್ನ ಹಾಕಿ 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ನಾದ್ಕೋಬೇಕು. ಅದಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸವರಿ ಒಂದು 10 ರಿಂದ 20 ನಿಮಿಷ ಇದನ್ನ ನೆನೆಸಿಟ್ರೆ ಆಯ್ತು. ಹಿಟ್ಟನ್ನ ಈಗ ನಾದಿ ಇಟ್ಟು ನಾನು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ 3/4 ಕಪ್ಪಷ್ಟು ಕುಟ್ಟಿ ಪುಡಿ ಮಾಡಿರುವಂಥ ಬೆಲ್ಲನ ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3/4 ಕಪ್ಪಷ್ಟು ನೀರನ್ನ ಹಾಕಿ ಮೊದಲು ಕರಗಿಸ್ಕೊಳ್ತಾ ಇದ್ದೀನಿ. ಕರಗಿರೋವಂಥ ಈ ಬೆಲ್ಲದ ನೀರನ್ನು ಮತ್ತೆ ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಗಲೀಜು ಜಾಸ್ತಿ ಇರುತ್ತಲ್ವ, ಹಾಗಾಗಿ ಯಾವುದೇ ಸ್ವೀಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಸೋಸ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಈಗ ಈ ನೀರನ್ನ ಚೆನ್ನಾಗಿ 2 ನಿಮಿಷ ಅಥವಾ 5 ನಿಮಿಷದವರೆಗೂ ಕುದಿಸಿದ್ರೆ ಈ ರೀತಿ ಪಾಕ ರೆಡಿ ಆಗಿಬಿಡತ್ತೆ. ಇಲ್ಲಿ ಜಸ್ಟ್ 1 ಎಳೆಯಷ್ಟು ಪಾಕ ಇದು ರೆಡಿ ಆಗಬೇಕು. ಬೆಲ್ಲದ ಬದಲು ಸಕ್ಕರೆ ಪಾಕ ಮಾಡಿಕೊಂಡ್ರು ಕೂಡ ಇದೇ ಥರ 1 ಎಳೆ ಬರಬೇಕು. ಸಕ್ಕರೆನ ಸ್ಲೋ ಪಾಯ್ಸನ್ ಅಂತಾರೆ, ಅಂದರೆ ಅದು ಅಷ್ಟು ಒಳ್ಳೇದಲ್ಲ ನಮ್ಮ ಆರೋಗ್ಯಕ್ಕೆ. ಹಾಗಾಗಿ ಆದಷ್ಟು ಬೆಲ್ಲನ ಉಪಯೋಗಿಸೋದು ಒಳ್ಳೆಯದು. ಸೊ ಈಗ ಈ ಪಾಕ ರೆಡಿ ಆಗಿದೆ ಅಲ್ವಾ? ಇಲ್ಲಿ ನಾನು ಒಂದು ಬೌಲಲ್ಲಿ 2 ಚಮಚದಷ್ಟು ಗೋಧಿ ಹಿಟ್ಟಿಗೆ 1 ಚಮಚ ತುಪ್ಪ ಹಾಗೆ ಸ್ವಲ್ಪ ನೀರನ್ನ ಹಾಕಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಆಮೇಲೆ ಉಪಯೋಗಿಸ್ಬೇಕಾಗತ್ತೆ. ಈಗ ರೆಡಿ ಮಾಡಿರೋ ಹಿಟ್ಟನ್ನು ಈ ರೀತಿ 2 ಭಾಗ ಕಟ್ ಮಾಡಿಕೊಂಡು ಒಂದು ಭಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ಈ ಸ್ವೀಟು ಎಳೆ ಎಳೆಯಾಗಿ ಬರಬೇಕು. ಆ ರೀತಿ ಬಂದಾಗ ಮಾತ್ರ ನಾವು ತಿನ್ನುವಾಗ ಬಾಯಲ್ಲಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಆ ರೀತಿ ಬರಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನು ನಾವು ಸಣ್ಣ ಸಣ್ಣದಾಗಿ ಪೂರಿ ಥರ ಉತ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೆಸ್ನ ನಾನು ತೋರಿಸ್ಕೊಡ್ತೀನಿ. ಮೊದಲು ನಾನೀಗ ಎಲ್ಲ ಉಂಡೆಗಳನ್ನು ಈ ರೀತಿ ಉದ್ದಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಉಂಡೆಗಳನ್ನು ಈ ರೀತಿ ಉತ್ಕೊಂಡಾಗಿದೆ ಅಲ್ವಾ? ಈಗ ಒಂದೊಂದೇ ಈ ಪೂರಿ ಥರ ಉತ್ಕೊಂಡಿರುವಂಥ ಹಾಳೆಗಳನ್ನು ಮೊದಲು ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾವು ಈ ಗೋಧಿ ಹಿಟ್ಟು ಮತ್ತು ತುಪ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಚ್ಕೊಂಡು ಒಂದ್ರ ಮೇಲೆ ಒಂದು ಹಾಳೆಗಳನ್ನು ಹಾಕ್ತಾ ಹೋಗಬೇಕು. ನೀಟಾಗಿ ಎಲ್ಲೂ ಸುಕ್ಕು ಬರದೇ ಇರೋ ರೀತಿ ಇದನ್ನು ಹಾಕಬೇಕು. ಈಗ ನೋಡಿ ಎಷ್ಟು ಎಳೆ ಎಳೆಯಾಗಿ ಇವು ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಲೈಟಾಗಿ ಇದನ್ನು ಉತ್ಕೋಬೇಕು. ತುಂಬ ಫೋರ್ಸ್ ಆಗಿ ನಾವು ಉದ್ದಿದ್ರೆ ಒಂದಕ್ಕೊಂದು ಹತ್ಕೊಂಡ್ಬಿಡುತ್ತೆ. ಆವಾಗ ನಾವು ಎಣ್ಣೆನಲ್ಲಿ ಕರೆದಾಗ ಎಳೆ ಎಳೆ ಬರೋದಿಲ್ಲ. ಸೊ ಆದಷ್ಟು ಲೈಟಾಗಿ ಇದನ್ನು ಈ ರೀತಿ ಉತ್ಕೊಂಡಾದ್ಮೇಲೆ ನೀಟಾಗಿ ಇದನ್ನು ರೋಲ್ ಮಾಡ್ಕೋಬೇಕು. ಆದಷ್ಟು ಚಿಕ್ಕದಾಗಿ ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು. ಲಾಸ್ಟಲ್ಲಿ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನೇ ಒಂದು ಸ್ವಲ್ಪ ಇದಕ್ಕೆ ಹಚ್ಚಿ ನೀಟಾಗಿ ಇದನ್ನು ಕವರ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಕರೆಕ್ಟ್ ಸೈಜ್ ಇದೆ. ಇದಕ್ಕಿಂತ ದೊಡ್ಡದಾಗ್ಬಿಟ್ರೆ ಎಣ್ಣೆನಲ್ಲಿ ಹಾಕಿದಾಗ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದನ್ನೇ ಈ ರೀತಿ ತಗೊಂಡು ಚೆನ್ನಾಗಿ ಶೇಪ್ನ ಕೊಡಬೇಕಷ್ಟೇ. ಇದಕ್ಕೆ ತುಂಬ ಪ್ರೆಸ್ ಮಾಡಿ ಶೇಪ್ನ ಕೊಟ್ಟರು ಕೂಡ ನಾವು ಎಣ್ಣೆನಲ್ಲಿ ಹಾಕಿ ಕರೆದಾಗ ಇವು ಎಳೆ ಬಿಟ್ಕೊಳ್ಳೋದಿಲ್ಲ. ಈಗ ಎಲ್ಲದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಯಿತು. ನೀವು ಇಲ್ಲೇ ನೋಡ್ಬೋದು ಎಷ್ಟು ನೀಟಾಗಿ ಎಳೆ ಎಳೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿದಾಗ ಚೆನ್ನಾಗಿ ಎಳೆಗಳು ಬಿಟ್ಕೊಳ್ಳುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ರೆಡಿ ಮಾಡ್ಕೊಂಡಿರೋ ಎಲ್ಲದನ್ನು ಇದಕ್ಕೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ, ಹಾಗೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರೋದಿಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಇವೆಲ್ಲದನ್ನು ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿರೋ ಇವುಗಳನ್ನು ತೆಗೆದು ನಾವು ಮುಂಚೆನೇ ಪಾಕ ರೆಡಿ ಮಾಡಿ ಇಟ್ಟಿದ್ವಲ್ವಾ, ಅದರಲ್ಲಿ ಹಾಕ್ತಾ ಇದ್ದೀನಿ. ಇವು ಈಗ ತಾನೇ ತೆಗ್ದಿರೋವಂಥದ್ದು, ಹಾಗಾಗಿ ತುಂಬ ಬಿಸಿ ಇರುತ್ತೆ. ಆದರೆ ಪಾಕ ನಾವು ಕೈ ಟಚ್ ಮಾಡೋಷ್ಟು ಬಿಸಿ ಇದ್ದರೆ ಸಾಕು. ಅಂದರೆ 2ರಲ್ಲಿ 1 ಬಿಸಿ ಇರಬೇಕು, ಆವಾಗ ಮಾತ್ರ ಕ್ರಿಸ್ಪಿನೆಸ್ ಚೆನ್ನಾಗಿ ಬರೋದು. ಪಾಕದಲ್ಲಿ ಹಾಕಿದ್ಮೇಲೆ 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ಈ ರೀತಿ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೋಬೋದು. ಇದ್ರ ಮೇಲ್ಗಡೆ ನೀವು ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಪಿಸ್ತನ ಹಾಕಿದ್ದೀನಿ. ಹೇಗನ್ನಿಸ್ತಾ ಇದೆ ಸ್ವೀಟು? ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಥ್ಯಾಂಕ್ ಯು.